ನಮಸ್ತೆ. ನಮ್ಮನ್ನು ನಾವು ಅರಿಯುವ ಈ ಸುಂದರ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಗೊಂದಲಗಳಿಂದ ಸ್ಪಷ್ಟತೆಯ ಕಡೆಗೆ ಆತ್ಮ ಜ್ಞಾನದ ಬೆಳಕಿನಲ್ಲಿ ಸಾಗೋಣ. ಕಳೆದ ವಿಡಿಯೋದಲ್ಲಿ ನಾನು ನಮ್ಮ ಪ್ರಜ್ಞೆಯನ್ನ ಯಾವ ಮಟ್ಟದಲ್ಲಿ ಇಟ್ರೆ ನಮ್ಗೆ ಏನೆಲ್ಲ ಉಪಯೋಗ ಅನ್ನೋದನ್ನ ಹೇಳಿದೆ. ಇವತ್ತಿನ ವಿಚಾರ, ಎಲ್ಲರ ಜೀವನದಲ್ಲೂ ದುಃಖ ಬರೋದು ಸಹಜ. ಆದ್ರೆ ಆ ದುಃಖಕ್ಕೆ ನಿಜವಾದ ಕಾರಣ ಇದೆಯಾ? ಅದಕ್ಕೆ ಕಾರಣ ಇತ್ತು ಅಂತ ಹೇಳಿದ್ರೆ ಆ ದುಃಖದ ಕಾರಣ ಏನು ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಸ್ವಾಗತ. ದುಃಖ ಯಾರಿಗಿಲ್ಲ ಹೇಳಿ? ಎಲ್ರಿಗೂ ಇರುತ್ತೆ. ಚಿಕ್ಕ ಮಗುಗೂ ಇರುತ್ತೆ, ವಿದ್ಯಾರ್ಥಿಗಳಿಗೂ ಇರುತ್ತೆ, ಉದ್ಯೋಗಿಗಳಿಗೂ ಇರುತ್ತೆ, ಬಡವರಿಗೂ ಇರುತ್ತೆ, ಶ್ರೀಮಂತರಿಗೂ ದುಃಖ ಇರುತ್ತೆ. ಆದ್ರೆ ದುಃಖದ ಮೂಲ ಪರಿಸ್ಥಿತಿನ ಅಥವಾ ಅದನ್ನು ತೆಗೆದುಕೊಳ್ಳೋ ರೀತಿನ? ಒಂದು ಉದಾಹರಣೆ ಹೇಳೋದಾದ್ರೆ, ಇಬ್ರಿಗೆ ಒಂದ್ ಮಾತನ್ನ ಯಾರೋ ಹೇಳ್ತಾರೆ. ಅದರಲ್ಲಿ ಒಬ್ಬ ಅದನ್ನ ಅಲ್ಲೇ ಬಿಟ್ಟು ನಕ್ಕಿ ಮುಂದೆ ಹೋಗ್ತಾನೆ. ಇನ್ನೊಬ್ಬ ಅದನ್ನ ಹಂಗೇ ತಗೊಂಡು ನೋವನ್ನ ಅನುಭವ ಮಾಡ್ತಾನೆ. ಸೊ ಇಲ್ಲಿ ವ್ಯತ್ಯಾಸ ಆಗಿದ್ದೇನೋ? ಅವರಿಬ್ರು ತೆಗೆದುಕೊಂಡಿರುವ ರೀತಿ, ಪರಿಸ್ಥಿತಿ, ಆ ಮಾತನ್ನು ನೋಡಿರುವ ರೀತಿ, ಅರ್ಥೈಸಿಕೊಂಡಿರುವ ರೀತಿಯಲ್ಲಿ ಎಡವಿದ್ದಾರೆ. ದುಃಖನೂ ಹಾಗೇನೆ. ನೀವ್ ಅನ್ಕೊಂತೀರಾ ದುಃಖ 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 ಅಂತ. ಆದ್ರೆ ದುಃಖನ ಗಮನಿಸೋದನ್ನ ನೀವು ಕಲಿತ್ರೆ ಆ ದುಃಖ ನಿಮ್ಮನ್ನ ಏನೂ ಮಾಡಕ್ಕಾಗಲ್ಲ. ಮೊದಲನೆಯವ ನಕ್ಕು ಸುಮ್ಮನಾದ, ಎರಡನೆಯವ ಅದನ್ನ ತಗೊಂಡು ಬರ್ಡನ್ ಫೀಲ್ ಮಾಡ್ಕೊಂಡ, ನೋವನ್ನ ಅನುಭವ ಮಾಡ್ದ. ಹೀಗೆ ನಾವು ಹಲವಾರು ಸಂದರ್ಭಗಳಲ್ಲಿ ಇಲ್ಲದಿರೋ ದುಃಖವನ್ನು ನಮ್ಮ ಮನಸ್ಸು ಇದೆ ಅಂತ ಪ್ರತಿಬಿಂಬಿಸಿ ನಿಮ್ಮನ್ನು ನೋವಿನಲ್ಲಿ ತಳ್ಳಲು ಪ್ರಯತ್ನ ಮಾಡುತ್ತೆ. ನಮ್ಗೆ ಇಷ್ಟ ಬಂದಂಗೆ ಎಲ್ರೂ ಇರಬೇಕು, ನನ್ನ ಮನೆಯಲ್ಲಿ ಎಲ್ರೂ ನನ್ನ ಮಾತನ್ನೇ ಕೇಳಬೇಕು, ಹೀಗೆ. ಹಾಗಾಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ದುಃಖ ಬರೋದು ಸಹಜ. ಹೆಚ್ಚಿನ ನಿರೀಕ್ಷೆಗಳು ಇದ್ದಷ್ಟು ನಿರಾಶೆಗಳು ಬರುವುದು ಅನೇಕ. ಸೊ ನೀವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೋತೀರಾ ಅಲ್ಲ, ಅಷ್ಟು ಬರ್ಡನ್ ಫೀಲ್ ಮಾಡ್ತೀರಾ. ನಾನು, ನಂದು, ಈ ರೀತಿ. ಅಲ್ಲಿ ಘಟನೆ ಕಾರಣ ಆಗಿರೋಲ್ಲ ದುಃಖಕ್ಕೆ, ಅಲ್ಲಿ ಅಂಟಿಕೊಂಡಿರುವ ಮನಸ್ಸು ಕಾರಣ ಆಗಿರುತ್ತೆ. ಸೊ ದುಃಖನ ಒಂದು ಶತ್ರುವಾಗಿ ನೋಡ್ಬೇಡಿ ಅಂತ ಅಧ್ಯಾತ್ಮ ಹೇಳ್ಕೊಡುತ್ತೆ. ದುಃಖನ ತಳ್ಳಿ ಹಾಕೋದಲ್ಲ, ಅದನ್ನ ಗಮನಿಸೋದನ್ನ ಅಧ್ಯಾತ್ಮ ನಿಮಗೆ ಕಲಿಸ್ಕೊಡುತ್ತೆ. ಪ್ರಶ್ನೆ ಮಾಡ್ಕೊಳ್ಳಿ, ನನ್ನೊಳಗೆ ಏನ್ ನಡೀತಾ ಇದೆ ಅಂತ. ನಿಮ್ಮ ಒಳಗೆ ನೀವು ಗಮನಿಸೋದನ್ನ ಕಲಿತಾಗ ಅದೇ ಆ ಪ್ರಶ್ನೆಯೇ ನಿಮ್ಮ ಆತ್ಮ ಜಾಗೃತಿಯ ಆರಂಭ. ಕೆಲವೊಮ್ಮೆ ದುಃಖ ನಮ್ಮನ್ನ ಏನು ನೋವು ಮಾಡೋಕ್ ಬರಲ್ಲ, ಆಯ್ತಾ? ನಮ್ಮೊಳಗೆ ನಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ ಬರುತ್ತೆ. ದುಃಖಕ್ಕೆ ಮೂಲ ಕಾರಣ ಹೊರಗಿನ ಘಟನೆ ಅಲ್ಲ, ಅದಕ್ಕೆ ಅಂಟಿಕೊಂಡಿರುವ ಮನಸ್ಸು. ನಮ್ಮ ನಿಜವಾದ ಮೂಲ ಸ್ವರೂಪ ಆತ್ಮ ಅನ್ನೋದನ್ನೇ ಮರೆತು ಹಣ, ಸಂಬಂಧ, ಹೆಸರು, ಪ್ರತಿಷ್ಠೆ, ಇಂಥವೇ ನಾವು, ಇದೇ ನಾನು, ಶರೀರ ಇದೇ ನಾನು ಅಂತ ಭಾವಿಸ್ತಾ 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 ನಮ್ಮ ಸ್ವರೂಪವನ್ನು ಮರೆತಿರುವುದೇ ದುಃಖಕ್ಕೆ ಕಾರಣ. ಹೀಗಾಗಿ ದುಃಖ ಬಂತು ಅಂತ ಹೇಳಿದ್ರೆ ಅದನ್ನ ಗಮನಿಸೋದನ್ನ ಕಲಿಸುತ್ತೆ ಅಧ್ಯಾತ್ಮ. ಅನೇಕ ಮಹಾನ್ ಋಷಿಗಳು, ಅನೇಕ ಸಂತರು, ಅನೇಕ ಜ್ಞಾನಿಗಳ ಜೀವನದಲ್ಲಿ ದುಃಖವು ಅವರ ಅಧ್ಯಾತ್ಮಕ್ಕೆ ಒಂದು ಪ್ರಾರಂಭದ ಗುರುವಾಗಿತ್ತು. ದುಃಖ ಬರುತ್ತೆ ಅಲ್ಲ ನಿಮ್ಗೆ, ಆವಾಗ ನೀವ್ ಅನ್ಕೊಬೇಕು ದುಃಖ ನಮ್ಮ ಶತ್ರುವಲ್ಲ. ನಿಮ್ಮೊಳಗೆ ನಿಮ್ಮನ್ನ ತಿರುಗಿಸಿ ಆತ್ಮಜ್ಞಾನದ ದಿಕ್ಕಿನಲ್ಲಿ ನಡೆಸೋದಕ್ಕೆ ಒಂದು ಗುರುವಾಗಿ ನಿಮ್ಮ ಜೀವನದಲ್ಲಿ ಆ ದುಃಖ ಬರುತ್ತದೆ.
ಒಂದು ಉದಾಹರಣೆ ನೋಡೋದಾದ್ರೆ ನಿಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿರುತ್ತೆ ಅನ್ಕೊಳ್ಳಿ, ಫಾರ್ ಎಕ್ಸಾಂಪಲ್. ಆಗ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ? ನೀವು ಅದನ್ನ ಹೇಗ್ ತಗೋತೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಅದೇ ಬೆಂಕಿ ಬೇರೆಯವರ ಮನೆಗೆ ಬಿದ್ದಿರುತ್ತೆ, ಅಂದ್ರೆ ಆ ರೋಡಿನಲ್ಲಿ ಯಾರ್ದೋ ಒಂದು ಮನೆಗೆ ಬಿದ್ದಿರುತ್ತೆ. ಆಗ ನೀವು ತೆಗೆದುಕೊಳ್ಳುವ ರೀತಿ, ನಿಮಗಾಗುವ ದುಃಖದ ಮಟ್ಟ ಎಷ್ಟಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಇಲ್ಲಿ ವ್ಯತ್ಯಾಸ ಇಷ್ಟೇ, ಇಲ್ಲಿ ಮನಸ್ಸು ಅಂಟಿಕೊಂಡಿದೆ ನನ್ನ ಮನೆ, ನನ್ನದು, ನಾನು ಅನ್ನೋದು. ಅಲ್ಲಿ ಬೇರೆ ಯಾರದ್ದೋ ಅನ್ನೋದು. ಸೊ ಇಲ್ಲಿ ದುಃಖದ ಮಟ್ಟ ಜಾಸ್ತಿ ಇರುತ್ತೆ, ಅಲ್ಲಿ ದುಃಖದ ಮಟ್ಟ ಕಡಿಮೆ ಇರುತ್ತೆ. ಇಷ್ಟೇ ವ್ಯತ್ಯಾಸ. ಹೊರಗಿನ ಪರಿಸ್ಥಿತಿಯಲ್ಲೆಲ್ಲ ದುಃಖ ಇರೋದು, ಎಲ್ಲಿ ನೀವು ನಾನು, ನಂದು, ನನ್ನ ಪ್ರತಿಷ್ಠೆ, ನನ್ನದಿವೆಲ್ಲ, ನಾನು ಹೇಳ್ದಾಗೆ ಇರಬೇಕು, ಹೀಗೆಲ್ಲ ನಿರೀಕ್ಷೆ, ಹೀಗೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋತಾ ಹೋಗ್ತೀರಾ, ಹೆಚ್ಚು ದುಃಖವನ್ನು ನೀವು ಅಟ್ರಾಕ್ಟ್ ಮಾಡ್ತಾನೆ ಇರ್ತೀರಾ. ಹಾಗಂತ ನೀವು ಕೇಳ್ಬೋದು, ಅದು ಹೇಗ್ ನಾವಿರೋದಿಕ್ಕಾಗತ್ತೆ, ನಾನಲ್ಲ, ನಂದಲ್ಲ ಅನ್ಕೊಂಡು ಅನ್ನೋದೇ ಇಲ್ಲಿ ಪ್ರಶ್ನೆಯ ಮೂಲ. ಏನಂತ ಹೇಳಿದ್ರೆ, ನೀವು ಇದೆಲ್ಲಾನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾನು ಬಾಯಲ್ಲಿ ಹೇಳಿದಷ್ಟು ನಿಮ್ಗೆ ಅರ್ಥ ಮಾಡ್ಕೊಂಡಷ್ಟು ಸುಲಭ ಅಲ್ಲ ನಿಮ್ಮ ಜೀವನದಲ್ಲಿ ಅನುಭವನ ತಗೊಳ್ಳೋದು. ಆದರೂ ಅಧ್ಯಾತ್ಮ ನಿಮಗೆ ಅದನ್ನೆಲ್ಲವನ್ನು ಕಲಿಸ್ಕೊಡುತ್ತೆ. ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಅಂತ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ಲ, ಹೀಗೆ ಶುರು ಆಗತ್ತೆ. ನೀವು ನಿಧಾನಕ್ಕೆ ಆ ದುಃಖನ ಗಮನಿಸೋದನ್ನ ಕಲಿತಾ ಹೋಗ್ತೀರಾ. ಹಾಗಾಗಿ ದುಃಖನ ಶತ್ರುವಾಗಿ ನೋಡ್ಬಾರ್ದು ಅಂತ ಅಧ್ಯಾತ್ಮ ಹೇಳ್ಕೊಡುತ್ತೆ. ಒಂದ್ ಕ್ಷಣ ನಿಂತು ಯೋಚಿಸಿ, ನನ್ ಒಳಗ್ ಏನ್ ನಡೀತಾ ಇದೆ? ಈ ಪ್ರಶ್ನೆಯೇ ಜಾಗೃತಿಯ ಮೊದಲ ಆರಂಭ. ಅನೇಕ ಋಷಿ ಮುನಿಗಳು, ಅನೇಕ ಜ್ಞಾನಿಗಳು, ಮಹಾನ್ ಸಂತರ ಜೀವನದಲ್ಲಿ ದುಃಖವು ಅವರ ಅಧ್ಯಾತ್ಮದ ಮೊದಲ ಗುರುವಾಗಿ ಬಂದಿತ್ತು. ದುಃಖ ನಿಮ್ಮನ್ನ ನಿಮ್ಮೊಳಗೆ ತಿರುಗಿಸಿ ನಿಮ್ಮ ಆತ್ಮಜ್ಞಾನದ ಕಡೆಗೆ ಕರೆದೊಯ್ಯುವ ಮಹಾನ್ ಗುರುವಾಗೂ ಕೂಡ ಇರಬಹುದು. ನೀವು ಯಾವಾಗ ನೀವು ಆತ್ಮ ಅಂತ ತಿಳಿಯೋದಕ್ಕೆ ಶುರು ಮಾಡ್ತೀರಾ, ಅಲ್ಲಿಂದ ದುಃಖವನ್ನು ನೀವು ನಿಜವಾದ ದೃಷ್ಟಿಯಿಂದ ನೋಡೋದಕ್ಕೆ ಶುರು ಮಾಡ್ತೀರಾ. ಆಧ್ಯಾತ್ಮಿಕ ಮನಸ್ಥಿತಿ ಉಳ್ಳವರು ಎಂತಹ ಪರಿಸ್ಥಿತಿಯನ್ನು ಕೂಡ ನಿರರ್ಗಳವಾಗಿ ಅದನ್ನ ಬಗೆಹರಿಸುವ ರೀತಿಯನ್ನ ಅಧ್ಯಾತ್ಮ ಕಲಿಸಿಕೊಟ್ಟಿರುತ್ತೆ. ಎಲ್ಲೂ ಇಲ್ಲ, ನೀವೇ, ನಿಮ್ಮ ಒಳಗೆ ಜ್ಞಾನವಿದೆ, ನೀವೇ ಆ ಜ್ಞಾನದ ಭಂಡಾರ. ಆದ್ರೆ ನಿಮ್ಮನ್ನ ನೀವು ಮರ್ತಿರೋದೇನೆ ಇಲ್ಲಿ ದುಃಖಕ್ಕೆ ಕಾರಣ ಅಷ್ಟೇ. ಇಲ್ಲಿ ನಾನೇನೋ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಅಥವಾ ಪ್ರಪಂಚ ನಿಮ್ಗೇನೋ ಹೇಳ್ಕೊಡುತ್ತೆ, ಯಾವ್ದೋ ಗುರು ಹೇಳ್ಕೊಡ್ತಾರೆ, ಅಲ್ಲ, ಅವ್ರು ಯಾವ್ದನ್ನು ಹೇಳ್ಕೊಡಲ್ಲ. ನಿಮ್ ಒಳಗೆ ಇರುವಂತದ್ದನ್ನ, ನಿಮ್ಮ ಒಳಗೆ ಇರುವ ಶಕ್ತಿಯನ್ನ ನೆನಪಿಸೋ ಕೆಲ್ಸ ಅಷ್ಟೇ ಬಿಟ್ರೆ ಅದು ನಿಮ್ಗೇನೋ ಹೊಸದನ್ನು ಯಾರು ಕಲ್ಸ್ಕೊಡಲ್ಲ. ಯಾಕಂದ್ರೆ ನೀವೇ ಜ್ಞಾನದ ಭಂಡಾರ, ನೀವೇ ಆತ್ಮ ಸ್ವರೂಪಿಗಳಾಗಿದ್ದೀರಿ, ನಿಮ್ಗೆಲ್ಲನೂ ಗೊತ್ತಿದೆ. ಆದರೆ ನೀವು ನಿಮ್ಮನ್ನ ಮರೆತು ಈ ಪ್ರಾಪಂಚಿಕ ಜೀವನವೇ ನನ್ನದು, ಇದೇ ಸತ್ಯ ಅಂತ ತಿಳ್ಕೊಂಡಿರೋ ಆ ಸುತ್ತ ಒಂದು ಬಂಧನನ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಅದರಿಂದ ಆಚೆಗೆ ನಿಮ್ಮನ್ನ ಇಟ್ಬಿಟ್ಟಿದ್ದೀರಾ ನೀವೇನೆ. ಸೊ ನಿಮ್ಗೆ ಏನಾಗ್ತಾ ಇದೆ, ಈಗ ಒಬ್ರು ಸಹಾಯ ಬೇಕಾಗ್ತಾ ಇದೆ. ನಾನ್ ಯಾರು ಅಂತ ಹೇಳ್ಕೊಳ್ಳೋದಿಕ್ಕೆ ಇನ್ನೊಬ್ರು ಸಹಾಯ ಯಾಕೆ ಬೇಕು ನಮ್ಗೆ, ಅಲ್ವಾ? ಆದರೂ ಅಂತಹ ಪರಿಸ್ಥಿತಿ ಈಗಿನ ಜನರಿಗೆ ಬಂದಿರೋದ್ರಿಂದ ಎಲ್ಲರ ಹತ್ರ ಹೋಗೋದು, ಹಿಂಗಿದೆ ಸಮಸ್ಯೆ, ಹಿಂಗಿದೆ, ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮೊಳಗೆ ಎಲ್ಲವೂ ಇದೆ. ಎಲ್ಲಾ ಪ್ರಶ್ನೆಗಳಿಗೂ, ಎಲ್ಲಾ ಗೊಂದಲಗಳಿಗೂ, ನಿಮ್ಮ ಜೀವನದ ಎಲ್ಲಾ ಪ್ರಶ್ನೆಗಳಿಗೂ ನಿಮ್ಮ ಒಳಗೆ ಉತ್ತರವಿದೆ. ನೀವೇ ಸತ್ಯ, ನೀವೇ ಸತ್ಯ. ಅದನ್ನ ಬಿಟ್ಟು ನೀವು ಈ ಸುಳ್ಳಿನ ಬಂಧನಗಳ ನಡುವೆ ಸಿಕ್ಕಾಕೊಂಡು, ಈ ಮಾಯೆಯಲ್ಲಿ ಸಿಕ್ಕಾಕೊಂಡು ನರಳಾಡ್ತಾ ಇದ್ದೀರಾ. ನಿಮ್ಮನ್ನ ನೀವು ಮರ್ತಿದ್ದೀರಾ. ಹಾಗಾಗಿ ಪ್ರತಿಯೊಂದು ಘಟನೆಯು ನಿಮಗೆ ದುಃಖವಾಗಿ ಕಾಣುತ್ತೆ. ಆ ದುಃಖ ನಿಮ್ಮನ್ನ ಎಷ್ಟು ಕುಗ್ಗಿಸುತ್ತೆ ಅಂದ್ರೆ, ನೀವ್ ಎಷ್ಟು ಸೋಲ್ತೀರಾ ಅಷ್ಟು ನಿಮ್ಮನ್ನ ಸೋಲ್ಸೋದಿಕ್ಕೆ ಪ್ರಯತ್ನ ಮಾಡುತ್ತೆ. ಇದೇ ಮಾಯೆಯ ಆಟ. ಹಾಗಾಗಿ ದುಃಖ ಬಂತು ಅಂತ ಹೇಳಿದ್ರೆ ಅದು ಯಾವತ್ತೂ ವ್ಯರ್ಥ ಆಗಲ್ಲ. ನಿಮ್ಮ ಜಾಗೃತಿ, ದುಃಖದ ನಂತರ ನಿಮ್ಗೆ ಜಾಗೃತಿ ಬಂತು ಅಂತ ಹೇಳಿದ್ರೆ ಅದು ವ್ಯರ್ಥ ಆಗಲ್ಲ.
ಇಲ್ಲ ಅಂತ ಹೇಳಿದ್ರೆ ದುಃಖ ನಿಮ್ಮನ್ನ ಕುಗ್ಗಿಸುತ್ತೆ. ಹಾಗಾಗಿ ನಿಮ್ಮ ನಿಜ ಸ್ವರೂಪವನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡಿ. ನಿಮಗಾಗಿ ನೀವು ಸಮಯ ಕೊಡಿ. ನಾವು ಪ್ರತಿ ಸತಿ ಪ್ರತಿ ವಿಡಿಯೋದಲ್ಲೂ ನಾನು ಹೇಳೋದೇ ಇದನ್ನ. ದಯವಿಟ್ಟು ನಿಮ್ಮದೇ ಸಂಸಾರ ಇದೆ, ನಿಮ್ಮದೇ ಜವಾಬ್ದಾರಿ ಇದೆ, ನಿಮ್ಮದೇ ಮನೆ ಇದೆ, ಎಲ್ಲನೂ ಇದೆ ಒಪ್ಕೊಳ್ಳೋಣ. ಎಲ್ಲರಿಗೂ ಇರುತ್ತೆ. ಆಯ್ತಾ? ಎಲ್ಲ ಅವ್ರವ್ರದೇ ಆದಂತ ಬಂಧನಗಳನ್ನ ಸೃಷ್ಟಿ ಮಾಡ್ಕೊಂಡು ಅದ್ರಲ್ಲಿ ಕಟ್ಟಿ ಬಿದ್ದಿರ್ತೀರಾ. ಆಯ್ತಾ? ಆದರೂ ಆದರೂ ನಿಮಗಾಗಿ ಒಂದಿಷ್ಟು ಸಮಯ ಕೊಡಿ. ಆ ಸಮಯದಲ್ಲಿ ಈ ವಿಷಯಗಳನ್ನ ತಿಳ್ಕೊತಾ ಹೋಗಿ. ಇದನ್ನ ನಾನು ಪ್ರತಿ ವಿಡಿಯೋದಲ್ಲೂ ನಿಮಗೆ ನೆನ್ಪು ಮಾಡ್ತಾನೆ ಇರ್ತೀನಿ. ಸೊ ಹಂಗಾಗಿ ನೋಡಿ, ಆರಾಮಾಗಿ ತಗೊಳ್ಳಿ ಲೈಫ್‌ನ. ಯಾವತ್ತೂ ಅದನ್ನ ಹೇಳಿರೋದು ಬುದ್ಧ. ಆಸೆಯೇ ದುಃಖಕ್ಕೆ ಕಾರಣ ಅಂತ. ಆಸೆ ಅಂದ್ರೆ ಏನು? ನಿರೀಕ್ಷೆಗಳು. ನಂದು, ನಾನ್ ಹೇಳೋದೇ ನಡಿಬೇಕು. ಇವ್ರು ನನಗ್ ಸಂಬಂಧಪಟ್ಟವ್ರು. ಅವ್ರು ಆ ರೀತಿ ನಡ್ಕೊಂಡ್ಲಿಲ್ಲ ಅಂತ ಹೇಳಿದ್ರೆ ನನಗ್ ದುಃಖ ಆಗ್ಬಿಡತ್ತೆ. ಇದೆಲ್ಲ ಕಾರಣ ಮನಸ್ಸಿನ ಆಟ. ಅದಕ್ಕೆ ಹೇಳೋದು ಮನಸ್ಸನ್ನ ಯಾವ ರೀತಿ ಉಪಯೋಗಿಸಬೇಕು, ಮನಸ್ಸನ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅರ್ಥ ಆಯ್ತು ಅನ್ಕೊಂತೀನಿ. ದುಃಖಕ್ಕೆ ನಿಜವಾದ ಕಾರಣ ಅಲ್ಲಿರುವ ಪರಿಸ್ಥಿತಿ ಆಗ್ಲಿ, ಹೊರಗಿನ ಘಟನೆ ಆಗ್ಲಿ ಅಲ್ಲ. ನೀವು ಅಂಟಿಕೊಂಡಿರುವ ಮನಸ್ಸು, ನಾನು ನನ್ನದು ಅನ್ನುವ ಭಾವ, ಇದಿಷ್ಟು ಮನಸ್ಸಿನ ಆಟ ಅಷ್ಟೇ. ನೀವು ನಿಜವಾಗ್ಲೂ ನಿಮ್ಮತ್ತ ನೀವು ತಿರ್ಕೊಂಡು ನಿಮ್ಮ ಒಳಗೆ ನೀವು ಹೋಗಿ ನೀವ್ಯಾರು ಅನ್ನೋದು ನಿಮಗೆ ಕಂಡಿಡಿತಾ ಹೋದಂತೆ ದುಃಖ ನಿಮ್ಮನ್ನ ಏನೂ ಮಾಡೋಕ್ಕಾಗಲ್ಲ. ದುಃಖನ ನೀವು ಗಮನಿಸೋದನ್ನ ಕಲಿತೀರಾ. ದುಃಖ ನಿಮ್ಮ ಶತ್ರು ಅಲ್ಲ, ನಿಮ್ಮೊಳಗೆ ನಿಮ್ಮನ್ನು ಕರೆದುಕೊಂಡು ಹೋಗುವಂತಹ ಗುರುವಾಗಿ ಸ್ವೀಕರಿಸಿ. ಇದಿಷ್ಟು ಇವತ್ತಿನ ವಿಚಾರವಾಗಿತ್ತು. ಇನ್ನು ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಮನಸ್ಸು ಅಂತ ಹೇಳಿದ್ರೆ ಹಲವಾರು ಜನ ಅನ್ಕೊಂತಾರೆ ಮನಸ್ಸೇ ನಾನು. ಆಯ್ತಾ? ಹೌದು, ಮನಸ್ಸಿಗೆ ತುಂಬಾ ಶಕ್ತಿಗಳಿದಾವೆ. ಅದನ್ನ ಹೇಗ್ ಉಪಯೋಗಿಸ್ಬೇಕು, ಅದನ್ನ ಹೇಗ್ ಉಪಯೋಗಿಸ್ಕೊಂಡ್ಲಿಲ್ಲ ಅಂದ್ರೆ ಮನಸ್ಸು ನಿಮ್ಮನ್ನ ಏನೆಲ್ಲ ಆಟ ಆಡ್ಸತ್ತೆ, ಇದೆಲ್ಲವನ್ನು ನಾಳಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಹೊರಗಿನ ಜಗತ್ತನ್ನು ಗೆಲ್ಲುವ ಮೊದಲು ನಿಮ್ಮ ಅಂತರಂಗದಲ್ಲಿರುವ ಶಕ್ತಿಯನ್ನು ಅರಿಯಿರಿ. ಜೀವನ ಶಿಕ್ಷೆ ಅಲ್ಲ, ನಿಮ್ಮದೇ ಆತ್ಮ ಜಾಗೃತಿಗಾಗಿ ಇರುವಂತಹ ಸುಂದರ ಕಲಿಕೆ. ಇದಿಷ್ಟು ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.